ಈಗಾಗಲೇ ಈ ವಿಮಾನ ದುರಂತ ಏನ್ ನಡೆದಿದೆ, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ದುರಂತ ಸಂಭವಿಸುವುದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ದುರಂತಕ್ಕೀಡಾದಂತ ಜೆಟ್ನಲ್ಲಿ 2 ಪೈಲಟ್ಗಳು ಸೇರಿ 5 ಮೃತಪಟ್ಟಿರೋದು. ಪೈಲಟ್ಗಳು ಅದರ ಜೊತೆಯಲ್ಲಿ ಸಹಾಯಕ ಸಿಬ್ಬಂದಿ ಇವರೆಲ್ಲರೂ ಕೂಡ ಇದ್ರು. ಒಟ್ಟಾಗಿ 5 ಮಂದಿ ಇದ್ರು ಅನ್ನುವಂತ ಮಾಹಿತಿ, 2 ಪೈಲಟ್ಗಳು ಕೂಡ ಇದ್ರು ಅನ್ನುವಂತ ಮಾಹಿತಿ ಇದೆ. ಪೈಲಟ್ಗಳಾದಂತಹ ಸುಮಿತ್ ಸಾಂಘವಿ ಪಾಠಕ್ ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಈ ದುರಂತಕ್ಕೀಡಾದಂತಹ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು, ಅಂದ್ರೆ ನಿರ್ವಹಣೆಯನ್ನ ಈ ವಿಎಸ್ಆರ್ ಸಂಸ್ಥೆ ಮಾಡ್ತಾ ಇತ್ತು, ಅದರ ನಿರ್ವಹಣೆಯನ್ನ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ. 8:10 ಸುಮಾರಿಗೆ ಈ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿತ್ತು. 8:45ಕ್ಕೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಿರೋದು. ಇದು ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಕೊನೆ ಕ್ಷಣದ ಒಂದಷ್ಟು ಮಾಹಿತಿಗಳು, ಅದರ ಜೊತೆಯಲ್ಲಿ ಕೊನೆ ಕ್ಷಣದ ಕಾನ್ವರ್ಸೇಷನ್ಸ್, ATS ಸಿಬ್ಬಂದಿಗೆ ಏನಾದರೂ ಮೆಸೇಜ್ ಸಂದೇಶ ರವಾನೆ ಆಗಿತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ವಿಚಾರಣೆಯಲ್ಲಿದೆ. ಅದರ ಜೊತೆಯಲ್ಲಿ ಅನೇಕರು ಕಂಬನಿಯನ್ನ ಮಿಡಿತಾ ಇದ್ದಾರೆ, ಗಣ್ಯಾತಿ ಗಣ್ಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಪೈಲಟ್ ನಿಯಂತ್ರಣವನ್ನ ಕಳೆದುಕೊಂಡ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರೋದಾದ್ರೆ ಅದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ. ಮುಂಬೈನಿಂದ ಹೊರಟಿತ್ತು, ಮಹಾರಾಷ್ಟ್ರದಿಂದ. ಆ ನಂತರದಲ್ಲಿ ಪುಣೆಯ ಬಾರಾಮತಿಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆದಂತ ಒಂದಷ್ಟು ದೋಷ, ಆ ದೋಷಗಳು ಏನು ಅನ್ನುವಂಥದ್ದು ಇನ್ನೇನು ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರದಲ್ಲಿ ಗೊತ್ತಾಗಬೇಕು. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಶೋಧ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ದುರಂತಕ್ಕೆ ಈಡಾದಂತಹ ಜೆಟ್ನಲ್ಲಿ 5 ಇದ್ರು ಅನ್ನುವಂತ ಮಾಹಿತಿ. 2 ಪೈಲಟ್ಗಳು ಸೇರಿ 5 ಮೃತಪಟ್ಟಿದ್ದಾರೆ. ಪೈಲಟ್ಗಳಾದಂತಹ ಸುಮಿತ್ ಕಪೂರ್ ಹಾಗೆ ಸಾಂಘವಿ ಪಾಠಕ್. ಈ ಜೆಟ್ ಏನಿದೆ ಇದು ವಿವಿಐಪಿಗಳು ಸಂಚಾರ ಮಾಡುವಂತ ಖಾಸಗಿ ಜೆಟ್. ಇದರ ನಿರ್ವಹಣೆಯ ಜವಾಬ್ದಾರಿ. ಈಗಾಗಲೇ ಈ ವಿಮಾನ ದುರಂತ ಏನ್ ನಡೆದಿದೆ, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ದುರಂತ ಸಂಭವಿಸುವುದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ದುರಂತಕ್ಕೀಡಾದಂತಹ ಜೆಟ್ನಲ್ಲಿ 2 ಪೈಲಟ್ಗಳು ಸೇರಿ 5 ಮೃತಪಟ್ಟಿರೋದು. ಪೈಲಟ್ಗಳು ಅದರ ಜೊತೆಯಲ್ಲಿ ಸಹಾಯಕ ಸಿಬ್ಬಂದಿ ಇವರೆಲ್ಲರೂ ಕೂಡ ಇದ್ರು. ಒಟ್ಟಾಗಿ 5 ಮಂದಿ ಇದ್ರು ಅನ್ನುವಂತ ಮಾಹಿತಿ, 2 ಪೈಲಟ್ಗಳು ಕೂಡ ಇದ್ರು ಅನ್ನುವಂತ ಮಾಹಿತಿ ಇದೆ. ಪೈಲಟ್ಗಳಾದಂತಹ ಸುಮಿತ್ ಸಾಂಘವಿ ಪಾಠಕ್ ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಈ ದುರಂತಕ್ಕೀಡಾದಂತಹ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು, ಅಂದ್ರೆ ನಿರ್ವಹಣೆಯನ್ನ ಈ ವಿಎಸ್ಆರ್ ಸಂಸ್ಥೆ ಮಾಡ್ತಾ ಇತ್ತು, ಅದರ ನಿರ್ವಹಣೆಯನ್ನ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ. 8:10 ಸುಮಾರಿಗೆ ಈ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿತ್ತು. 8:45ಕ್ಕೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಿರೋದು. ಇದು ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಕೊನೆ ಕ್ಷಣದ ಒಂದಷ್ಟು ಮಾಹಿತಿಗಳು, ಅದರ ಜೊತೆಯಲ್ಲಿ ಕೊನೆ ಕ್ಷಣದ ಕಾನ್ವರ್ಸೇಷನ್ಸ್, ATS ಸಿಬ್ಬಂದಿಗೆ ಏನಾದರೂ ಮೆಸೇಜ್ ಸಂದೇಶ ರವಾನೆ ಆಗಿತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ವಿಚಾರಣೆಯಲ್ಲಿದೆ. ಅದರ ಜೊತೆಯಲ್ಲಿ ಅನೇಕರು ಕಂಬನಿಯನ್ನ ಮಿಡಿತಾ ಇದ್ದಾರೆ, ಗಣ್ಯಾತಿ ಗಣ್ಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಪೈಲಟ್ ನಿಯಂತ್ರಣವನ್ನ ಕಳೆದುಕೊಂಡ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರೋದಾದ್ರೆ ಅದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ. ಮುಂಬೈನಿಂದ ಹೊರಟಿತ್ತು, ಮಹಾರಾಷ್ಟ್ರದಿಂದ. ಆ ನಂತರದಲ್ಲಿ ಪುಣೆಯ ಬಾರಾಮತಿಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆದಂತ ಒಂದಷ್ಟು ದೋಷ, ಆ ದೋಷಗಳು ಏನು ಅನ್ನುವಂಥದ್ದು ಇನ್ನೇನು ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರದಲ್ಲಿ ಗೊತ್ತಾಗಬೇಕು. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಶೋಧ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ದುರಂತಕ್ಕೆ ಈಡಾದಂತಹ ಜೆಟ್ನಲ್ಲಿ 5 ಇದ್ರು ಅನ್ನುವಂತ ಮಾಹಿತಿ. 2 ಪೈಲಟ್ಗಳು ಸೇರಿ 5 ಮೃತಪಟ್ಟಿದ್ದಾರೆ. ಪೈಲಟ್ಗಳಾದಂತಹ ಸುಮಿತ್ ಕಪೂರ್ ಹಾಗೆ ಸಾಂಘವಿ ಪಾಠಕ್. ಈ ಜೆಟ್ ಏನಿದೆ ಇದು ವಿವಿಐಪಿಗಳು ಸಂಚಾರ ಮಾಡುವಂತ ಖಾಸಗಿ ಜೆಟ್. ಇದರ ನಿರ್ವಹಣೆಯ ಜವಾಬ್ದಾರಿ. ಈಗಾಗಲೇ ಈ ವಿಮಾನ ದುರಂತ ಏನ್ ನಡೆದಿದೆ, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ದುರಂತ ಸಂಭವಿಸುವುದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ.
ದುರಂತಕ್ಕೀಡಾದಂತಹ ಜೆಟ್ನಲ್ಲಿ ಇಬ್ಬರು ಪೈಲಟ್ಗಳು ಸೇರಿ 5 ಮೃತಪಟ್ಟಿರೋದು. ಪೈಲಟ್ಗಳು ಅದರ ಜೊತೆಯಲ್ಲಿ ಸಹಾಯಕ ಸಿಬ್ಬಂದಿ ಇವರೆಲ್ಲರೂ ಕೂಡ ಇದ್ರು. ಒಟ್ಟಾಗಿ 5 ಮಂದಿ ಇದ್ರು ಅನ್ನುವಂತಹ ಮಾಹಿತಿ, ಇಬ್ಬರು ಪೈಲಟ್ಗಳು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಪೈಲಟ್ಗಳಾದಂತಹ ಸುಮಿತ್ ಸಾಘವಿ ಪಾಠಕ್ ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಈ ದುರಂತಕ್ಕೀಡಾದಂತಹ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು, ಅಂದ್ರೆ ನಿರ್ವಹಣೆಯನ್ನ ಈ ವಿಎಸ್ಆರ್ ಸಂಸ್ಥೆ ಮಾಡ್ತಾ ಇತ್ತು, ಅದರ ನಿರ್ವಹಣೆಯನ್ನ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ. 8:10 ಸುಮಾರಿಗೆ ಈ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿತ್ತು. 8:45ಕ್ಕೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಿರೋದು, ಇದು ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಕೊನೆ ಕ್ಷಣದ ಒಂದಷ್ಟು ಮಾಹಿತಿಗಳು, ಅದರ ಜೊತೆಯಲ್ಲಿ ಕೊನೆ ಕ್ಷಣದ ಕಾನ್ವರ್ಸೇಷನ್ಸ್, ATS ಸಿಬ್ಬಂದಿಗೆ ಏನಾದರೂ ಮೆಸೇಜ್ ಸಂದೇಶ ರವಾನೆ ಆಗಿತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ವಿಚಾರಣೆಯಲ್ಲಿದೆ. ಅದರ ಜೊತೆಯಲ್ಲಿ ಅನೇಕರು ಕಂಪನಿಯನ್ನ ಮಿಡಿತಾ ಇದ್ದಾರೆ, ಗಣ್ಯಾತಿ ಗಣ್ಯರು ಕಂಪನಿಯನ್ನ ಮಿಡಿತಾ ಇದ್ದಾರೆ. ಪೈಲಟ್ ನಿಯಂತ್ರಣವನ್ನ ಕಳೆದುಕೊಂಡ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರೋದಾದ್ರೆ ಅದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ. ಮುಂಬೈನಿಂದ ಹೊರಟಿತ್ತು, ಮಹಾರಾಷ್ಟ್ರದಿಂದ. ಆ ನಂತರದಲ್ಲಿ ಪುಣೆಯ ಬಾರಾಮತಿಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದ್ರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆದಂತ ಒಂದಷ್ಟು ದೋಷ, ಆ ದೋಷಗಳು ಏನು ಅನ್ನುವಂಥದ್ದು ಇನ್ನೇನು ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರದಲ್ಲಿ ಗೊತ್ತಾಗಬೇಕು. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಶೋಧ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ದುರಂತಕ್ಕೆ ಈಡಾದಂತಹ ಜೆಟ್ನಲ್ಲಿ 5 ಇದ್ರು ಅನ್ನುವಂತ ಮಾಹಿತಿ. ಇಬ್ಬರು ಪೈಲಟ್ಗಳು ಸೇರಿ 5 ಮೃತಪಟ್ಟಿದ್ದಾರೆ. ಪೈಲಟ್ಗಳಾದಂತಹ ಸುಮಿತ್ ಕಪೂರ್ ಹಾಗೆ ಸಾಘವಿ ಪಾಠಕ್. ಈ ಜೆಟ್ ಏನಿದೆ ಇದು ವಿವಿಐಪಿಗಳು ಸಂಚಾರ ಮಾಡುವಂತಹ ಖಾಸಗಿ ಜೆಟ್. ಇದರ ನಿರ್ವಹಣೆಯ ಜವಾಬ್ದಾರಿ ಈಗಾಗಲೇ ಈ ವಿಮಾನ ದುರಂತ ಏನ್ ನಡೆದಿದೆ, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ದುರಂತ ಸಂಭವಿಸುವುದಕ್ಕೆ ಕಾರಣ ಏನು, ಅದರ ಜೊತೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ದುರಂತಕ್ಕೀಡಾದಂತಹ ಜೆಟ್ನಲ್ಲಿ ಇಬ್ಬರು ಪೈಲಟ್ಗಳು ಸೇರಿ 5 ಮೃತಪಟ್ಟಿರೋದು. ಪೈಲಟ್ಗಳು ಅದರ ಜೊತೆಯಲ್ಲಿ ಸಹಾಯಕ ಸಿಬ್ಬಂದಿ ಇವರೆಲ್ಲರೂ ಕೂಡ ಇದ್ರು. ಒಟ್ಟಾಗಿ 5 ಮಂದಿ ಇದ್ರು ಅನ್ನುವಂತಹ ಮಾಹಿತಿ, ಇಬ್ಬರು ಪೈಲಟ್ಗಳು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಪೈಲಟ್ಗಳಾದಂತಹ ಸುಮಿತ್ ಸಾಘವಿ ಪಾಠಕ್ ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಈ ದುರಂತಕ್ಕೀಡಾದಂತಹ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು, ಅಂದ್ರೆ ನಿರ್ವಹಣೆಯನ್ನ ಈ ವಿಎಸ್ಆರ್ ಸಂಸ್ಥೆ ಮಾಡ್ತಾ ಇತ್ತು, ಅದರ ನಿರ್ವಹಣೆಯನ್ನ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ. 8:10 ಸುಮಾರಿಗೆ ಈ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿತ್ತು. 8:45ಕ್ಕೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಿರೋದು, ಇದು ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಕೊನೆ ಕ್ಷಣದ ಒಂದಷ್ಟು ಮಾಹಿತಿಗಳು, ಅದರ ಜೊತೆಯಲ್ಲಿ ಕೊನೆ ಕ್ಷಣದ ಕಾನ್ವರ್ಸೇಷನ್ಸ್, ATS ಸಿಬ್ಬಂದಿಗೆ ಏನಾದರೂ ಮೆಸೇಜ್ ಸಂದೇಶ ರವಾನೆ ಆಗಿತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ವಿಚಾರಣೆಯಲ್ಲಿದೆ. ಅದರ ಜೊತೆಯಲ್ಲಿ ಅನೇಕರು ಕಂಪನಿಯನ್ನ ಮಿಡಿತಾ ಇದ್ದಾರೆ, ಗಣ್ಯಾತಿ ಗಣ್ಯರು ಕಂಪನಿಯನ್ನ ಮಿಡಿತಾ ಇದ್ದಾರೆ. ಪೈಲಟ್ ನಿಯಂತ್ರಣವನ್ನ ಕಳೆದುಕೊಂಡ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರೋದಾದ್ರೆ ಅದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ. ಮುಂಬೈನಿಂದ ಹೊರಟಿತ್ತು, ಮಹಾರಾಷ್ಟ್ರದಿಂದ. ಆ ನಂತರದಲ್ಲಿ ಪುಣೆಯ ಬಾರಾಮತಿಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದ್ರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆದಂತ ಒಂದಷ್ಟು ದೋಷ, ಆ ದೋಷಗಳು ಏನು ಅನ್ನುವಂಥದ್ದು ಇನ್ನೇನು ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರದಲ್ಲಿ ಗೊತ್ತಾಗಬೇಕು. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಶೋಧ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ದುರಂತಕ್ಕೆ ಈಡಾದಂತಹ ಜೆಟ್ನಲ್ಲಿ 5 ಇದ್ರು ಅನ್ನುವಂತ ಮಾಹಿತಿ. ಇಬ್ಬರು ಪೈಲಟ್ಗಳು ಸೇರಿ 5 ಮೃತಪಟ್ಟಿದ್ದಾರೆ. ಪೈಲಟ್ಗಳಾದಂತಹ ಸುಮಿತ್ ಕಪೂರ್ ಹಾಗೆ ಸಾಘವಿ ಪಾಠಕ್. ಈ ಜೆಟ್ ಏನಿದೆ ಇದು ವಿವಿಐಪಿಗಳು ಸಂಚಾರ ಮಾಡುವಂತಹ ಖಾಸಗಿ ಜೆಟ್. ಇದರ ನಿರ್ವಹಣೆಯ ಜವಾಬ್ದಾರಿ